ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ಸದ್ಯ ತಮ್ಮದೇ ಆದಂಥ ಪಾಪ್ಯುಲಾರಿಟಿಯನ್ನು ಗಳಿಸಿಕೊಂಡು ಮುನ್ನುಗ್ತಾ ಇರೋ ನಟಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಅವರು ಬೇರೆ ಯಾರೂ ಅಲ್ಲ, ಅದಿತಿ ಪ್ರಭುದೇವ. ಇವರು ಕನ್ನಡದ ಪ್ರತಿಭಾವಂತ ನಟಿ. ಇವರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ನೀವೇನಾದರೂ ಅದಿತಿ ಪ್ರಭುದೇವ ಅವರ ಫ್ಯಾನ್ ಆಗಿದ್ದರೆ ಖಂಡಿತ ಈ ಒಂದು ವಿಡಿಯೋವನ್ನು ಲೈಕ್ ಮಾಡದೇ ಇರೋದಿಲ್ಲ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವರು ತನ್ನ ವೇದಿಕೆಯ ಹೆಸರು ಅದಿತಿ ಪ್ರಭುದೇವ ಎಂದು ಕೂಡ ಜನಪ್ರಿಯರಾಗಿದ್ದಾರೆ. ಆದರೆ ಇವರ ನಿಜವಾದ ಹೆಸರು ಸುದೀಪನ ಪ್ರಭುದೇವ ಅಂತ. ಇವರು ಒಬ್ಬ ಕನ್ನಡದ ಪ್ರತಿಭಾವಂತ ನಟಿ. ಅದಿತಿಯವರು 13ನೇ ಜನವರಿ 1994ರಲ್ಲಿ ದಾವಣಗೆರೆಯಲ್ಲಿ ಹುಟ್ಟಿದ್ದಾರೆ. ಇವರ ಎಜುಕೇಷನ್ ಬಗ್ಗೆ ನೋಡೋದಾದರೆ ಅದಿತಿ ದಾವಣಗೆರೆಯ BIET ಕಾಲೇಜಿನಲ್ಲಿ MBA ಪದವಿಯನ್ನು ಕೂಡ ಪಡೆದಿದ್ದಾರೆ. ಇವರು 2017ರಲ್ಲಿ ಧೈರ್ಯಂ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅದಿತಿಯವರು ಮರಾಠಿ ಚಿತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಅದುವೇ ಚಾಂಪಿಯನ್ ಅನ್ನುವಂಥ ಚಿತ್ರ. ಅದಿತಿಯವರು ಮಾಡಿದ ಚಲನಚಿತ್ರಗಳು ಧೈರ್ಯಂ, ಬಜಾರ್, ಆಪರೇಷನ್ ನಕ್ಷತ್ರ, ಶಿಂಗ, ರಂಗನಾಯಕಿ, ಬ್ರಹ್ಮಚಾರಿ, ಆಣ, 9ನೇ ದಿಕ್ಕು, ಓಲ್ಡ್ ಮಾಂಕ್, ಗಜಾನನ ಯಂಗ್ ಗ್ಯಾಂಗ್, ತೋತಾಪುರಿ, ಚಾಂಪಿಯನ್, ಟ್ರಿಪಲ್ ರೈಡಿಂಗ್, ಪದವಿ ಪೂರ್ವ, ಜಮಾಲಿಗುಡ್ಡ, ತೋತಾಪುರಿ 2, ಅಲೆಕ್ಸಾ, ಪೈಡಿ, ಮ್ಯಾಟಿನಿ ಇದರಲ್ಲಿ ಕೆಲವಷ್ಟು ಇವರ ಮುಂಬರುವ ಚಿತ್ರಗಳಾಗಿವೆ. ಇನ್ನು ಅದಿತಿಯವರು ಬೆಂಗಳೂರು ಟೈಮ್ಸ್ನ 30 ಅತ್ಯಂತ ಅಪೇಕ್ಷಣೀಯ ಮಹಿಳೆಯರ ಪಟ್ಟಿಯಲ್ಲಿ 2020ರಲ್ಲಿ 10ನೇ ಸ್ಥಾನದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಅದಿತಿಯವರು ಟಿವಿಯಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಗುಂಡನ ಹೆಂಡತಿ ಮತ್ತು ನಾಗಕಣಿಕೆ ಎಂಬಂಥ ಧಾರಾವಾಹಿಯಲ್ಲೂ ಕೂಡ ಬಣ್ಣ ಹಚ್ಚಿದ್ದಾರೆ. ಲವ್ ಯು ಅಬ್ಬಿ ಎಂಬಂಥ ವೆಬ್ ಸೀರೀಸನ್ನು ಕೂಡ ಮಾಡಿದ್ದಾರೆ. ಇವರಿಗೆ ಬಂದಿರುವ ಅವಾರ್ಡ್ಸ್ಗಳು 2018ರಲ್ಲಿ ಧೈರ್ಯಂ ಸಿನಿಮಾಗೆ ಅತ್ಯುತ್ತಮ ಮಹಿಳೆ ಅಂತ ನಾಮಿನಿ ಕೂಡ ಆಗಿದ್ದಾರೆ ಸೈಮಾದಲ್ಲಿ. 2019ರಲ್ಲಿ ಚಂದನವನ ಫಿಲ್ಮ್ ಕ್ರೈಟಿಸ್ ಅಕಾಡೆಮಿ ಅವರು ಕೊಡುವಂಥ ಅತ್ಯುತ್ತಮ ನಟಿ ಅಂತ ಕೂಡ ಈ ಒಂದು ಅವಾರ್ಡನ್ನು ಗೆದ್ದಿದ್ದಾರೆ. ಮತ್ತು ಇವರ ಫ್ಯಾಮಿಲಿ ಬಗ್ಗೆ ನೋಡೋದಾದರೆ ಅದಿತಿ ಪ್ರಭುದೇವ ಅವರು 2022ರಲ್ಲಿ ಕೂರ್ಗ್ನವರಾದ ಯಶಸ್ ಪಟ್ಲಾ ಅವರನ್ನು ಮದುವೆ ಕೂಡ ಆಗಿದ್ದಾರೆ. ಒಂದು ಹೆಣ್ಣು ಮಗುವಿಗೂ ಕೂಡ ಜನ್ಮವನ್ನು ನೀಡಿದ್ದಾರೆ. ಅದಿತಿಯವರಿಗೆ ಬುಲೆಟ್ ಬೈಕ್ ಸವಾರಿ ಅಂದರೆ ಅಚ್ಚುಮೆಚ್ಚು. ಇದಿಷ್ಟು ಈ ಒಂದು ಕನ್ನಡದ ನಟಿಯಾಗಿರ್ತಕ್ಕಂಥ ಅದಿತಿ ಪ್ರಭುದೇವ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.